ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠಗಳು, ಪದ್ಯಗಳು ಹಾಗೆ ವ್ಯಾಕರಣಾಂಶಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇಲ್ಲ, ದಯವಿಟ್ಟು ನೋಡಿ. ಪಾಠ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ 8, 9, 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯ ಅಂತೇಳಿ ಹೇಳ್ತಾ, ವಿದ್ಯಾರ್ಥಿಗಳೇ, ನಿಮ್ಮ ಕೋರಿಕೆಯ ಮೇರೆಗೆ ಈ ದಿನದ ವಿಡಿಯೋನಲ್ಲಿ 8ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕದ ಪದ್ಯ ಭಾಗದಲ್ಲಿ ಇರುವ 2ನೇ ಪದ್ಯ ಹಾರಿದ ಹಕ್ಕಿಗಳು ಅಂತ ಹೇಳಿ ಈ ಒಂದು ಪದ್ಯವನ್ನ ನಾನು ಈ ದಿನದ ತರಗತಿನಲ್ಲೇ ಮಾಡ್ತಾ ಇದ್ದೇನೆ. ಈ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿ ಹೆಸರು ಆರ್.ವಿ. ಭಂಡಾರಿ ಅಂತ ಹೇಳಿ. ಇವಾಗ ನಾವು ಈ ಪದ್ಯ ಯಾವ ಸಂದರ್ಭದಲ್ಲಿ ರಚನೆಯಾಗಿದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮಕ್ಕಳೇ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನಾವು 4 ಘಟ್ಟದಲ್ಲಿ ವಿಭಾಗವನ್ನ ಮಾಡ್ತೇವೆ. ಯಾವ್ದ್ಯಾವ್ದು ಅಂತ ಹೇಳಿ ನೋಡೋದಾದ್ರೆ, ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ, ದಲಿತ ಮತ್ತೆ ಬಂಡಾಯ ಸಾಹಿತ್ಯ ಅಂತ ಹೇಳಿ ಈ ರೀತಿ 4 ಪ್ರಮುಖವಾದಂತಹ ಘಟ್ಟಗಳನ್ನ ನೋಡ್ತೇವೆ. ಅದರಲ್ಲಿ ಕೊನೆಯದಾದಂತಹ ಘಟ್ಟ ಏನಿದೆಯಲ್ವಾ, ಬಂಡಾಯ ಸಾಹಿತ್ಯದ ಗುಂಪಿಗೆ ಸೇರುವ ಪದ್ಯ ಇದಾಗಿದೆ. ಹಾಗಿದ್ರೆ ಬಂಡಾಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಜಾತಿ ಪದ್ಧತಿ, ಶೋಷಣೆ, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ಅದು ಬಂಡಾಯ ಸಾಹಿತ್ಯ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಿದ್ರೆ ಈ ಒಂದು ಪದ್ಯವನ್ನ ವಿದ್ಯಾರ್ಥಿಗಳಿಗೆ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಇದು ವ್ಯವಸ್ಥೆಯ ಕಟು ಸತ್ಯಗಳನ್ನ ಜನರಿಗೆ ತೋರಿಸಿಕೊಂಡಂತಹ, ಹಾಗೇನೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಈ ಸಮೃದ್ಧವಾದಂತಹ ನಾಡಿನಲ್ಲಿ, ಸಮೃದ್ಧವಾದಂತಹ ದೇಶದಲ್ಲಿ ಎಲ್ರು ಕೂಡ ಸುಖ, ಸಂತೋಷ, ಸ್ವಚ್ಛಂದವಾಗಿ ಇರೋದಕ್ಕೆ ಅವಕಾಶ ಇದೆ. ಸುಖ, ಸ್ವಚ್ಛಂದವಾಗಿ ಇರ್ತಕ್ಕಂತಹ ವ್ಯಕ್ತಿಗಳಿಗಾಗ್ಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಿ ಯಾರು ಕೂಡ ತೊಂದರೆಯನ್ನ ಕೊಡಬಾರ್ದು. ಹಾಗೇನೆ ಎಲ್ರಿಗೂ ಬೇಕಾಗಿರೋದು ಈಗಿನ ಕಾಲದಲ್ಲಿ ಸುಖ ಅಲ್ವಾ? ಹಾಗಾಗಿ ಬೇರೆಯವರ ಸುಖಕ್ಕೆ ನಾವು ಧಕ್ಕೆಯನ್ನ ತರಬಾರ್ದು ಅನ್ನೋ ಒಂದು ನೀತಿಯನ್ನ ನಮ್ಗೆ ಈ ಪದ್ಯ ತಿಳಿಸ್ಕೊಡುತ್ತೆ. ಹಾಗೇನೆ ನಾವೇನಾದ್ರೂ ಬೇರೆಯವ್ರಿಗೆ ತೊಂದರೆಯನ್ನ ಕೊಟ್ವಿ ಅಂತ ಹೇಳಿದ್ರೆ ಆಗ ನಮ್ಮ ನಾಡು ಬಡವಾಗುತ್ತೆ. ಖಂಡಿತ ಆ ನಾಡನ್ನ ಪುನಃ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆಗ ಜನ ಏನಾದ್ರೂ ವ್ಯವಸ್ಥೆಯ ವಿರುದ್ಧ ತಿರುಗ್ಬಿದ್ರು ಅಂತ ಹೇಳಿದ್ರೆ ಅದು ವಿಕೋಪಕ್ಕೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಸರ್ವರ ಹಿತವನ್ನ ಬಯಸುವ ಜೀವನವನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲು ಈ ಒಂದು ಪದ್ಯವನ್ನ ರಚನೆ ಮಾಡಿರುವ ಆರ್.ವಿ. ಭಂಡಾರಿ ಇವರ ಪರಿಚಯವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ಪದ್ಯ 2, ಹಾರಿದ ಹಕ್ಕಿಗಳು. ಕೃತಿಕಾರರ ಪರಿಚಯ. ಆರ್.ವಿ. ಭಂಡಾರಿ ಇವರ ಪೂರ್ಣ ಹೆಸರು ರೋಹಿದಾಸ ವಿಠ್ಠಲ ಭಂಡಾರಿ. ಇವರ ಊರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕೆರೆಕೋಣ. ಇವರು ಜನಿಸಿದಂತಹ ಕಾಲ ಅಂದ್ರೆ 1936. ಸಾಹಿತ್ಯದ ವಿವಿಧ ಚಟುವಟಿಕೆಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ರಚನೆ ಮಾಡಿರೋ ಕೃತಿಗಳನ್ನ ನಾವು ನೋಡೋದಾದ್ರೆ, ಕಣ್ಣೆ ಕಟ್ಟೆ ಗಾಡೆಗೂಡೆ, ಕೊಲೆಗಾರ, ಪತ್ತೆಯಾಗಲಿಲ್ಲ, ಹದ್ದುಗಳು ಮುಂತಾದ ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ಇವರು ರಚನೆ ಮಾಡಿರ್ತಕ್ಕಂಥ ಕಥಾ ಸಂಕಲನಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ, ಬೆಂಕಿಯ ಮಧ್ಯೆ, ಬಿರುಗಾಳಿ, ನೆರೆ ಹಾವಳಿ ಮತ್ತು ಗೋಡೆಗಳು, ತಲೆಮಾರು ಮುಂತಾದ ಕಾದಂಬರಿಗಳು, ಹಾಗೆ ಮೀನ್ ಪಳ್ದಿ ಎನ್ನುವ ಕಥಾ ಸಂಕಲನವನ್ನ ರಚನೆ ಮಾಡಿದ್ದಾರೆ. ಹಾಗೆ ಮಕ್ಕಳ ಸಾಹಿತ್ಯದಲ್ಲೂ ಕೂಡ ಇವರು ಕೃಷಿಯನ್ನ ಮಾಡಿದ್ದಾರೆ. ಇನ್ನು ಇವರ ಸಾಹಿತ್ಯ ಸಾಧನೆಗೆ ವಾಜಂತ್ರಿ ಶಿಕ್ಷಕ ಪ್ರಶಸ್ತಿ, ಜಿಲ್ಲೆ ಹಾಗೂ ರಾಜ್ಯ ಶಿಕ್ಷಕ ಪ್ರಶಸ್ತಿಗಳು, ಸಿಸು ಸಂಗಮೇಶ ದತ್ತಿ ಪ್ರಶಸ್ತಿ, ಯಶವಂತನ ಯಶೋಗೀತ ಮಕ್ಕಳ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಪ್ರಸ್ತುತ ನಿಮಗಿರುವ ಹಾರಿದ ಹಕ್ಕಿಗಳು ಪದ್ಯವನ್ನ ಹದ್ದುಗಳು ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈ ಪದ್ಯದ ನೀತಿ ಏನು ಅಂತ ಹೇಳಿ ನೋಡೋದಾದ್ರೆ, ಇವತ್ತಿನ ದಿನ ಮನುಷ್ಯ ತನ್ನ ಅತಿಯಾಸೆಯಿಂದ ಪ್ರಕೃತಿಯನ್ನ ವಿನಾಶ ಮಾಡ್ತಾ ಇದ್ದಾನೆ. ಈ ರೀತಿ ಏನಾದ್ರೂ ಪ್ರಕೃತಿ ವಿನಾಶ ಆಯ್ತು ಅಂತ ಹೇಳಿದ್ರೆ ಪ್ರಕೃತಿ ನಮ್ಮ ಮೇಲೆ ಮುನಿಸ್ಕೊಳ್ಳುತ್ತೆ. ಹಾಗೆ ಪ್ರಕೃತಿ ನಮ್ಮ ಮೇಲೆ ಮುನಿಸ್ಕೊಂತು ಅಂತ ಹೇಳಿದ್ರೆ ಅನೇಕ ರೀತಿಯ ಪ್ರಾಕೃತಿಕ ವಿಕೋಪಗಳಾಗತ್ತೆ. ಹಾಗಾಗಿ ಮನುಷ್ಯ ತಾನು ಬದುಕಬೇಕು, ತನ್ನಂತೆ ಇತರರು ಅಂತ ಹೇಳಿ ತಿಳಿದು ಎಲ್ರಿಗೂ ಕೂಡ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನೀತಿಯನ್ನ ಈ ಒಂದು ಪದ್ಯ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾ, ಈಗ ನಾನು ಮೊದಲು ಒಂದ್ಸರಿ ಪದ್ಯವನ್ನ ಓದ್ತೇನೆ, ನಂತರ ಅದರ ಭಾವಾರ್ಥವನ್ನ ಹೇಳ್ತೇನೆ. ಹಾರಿದ ಹಕ್ಕಿಗಳು.
ಇಲ್ಲಿ ಉದ್ಯಾನದ ತುಂಬಾ ಗಿಡಗಳಿದ್ದವು. ಗಿಡಗಳ ತುಂಬ ಹೂವು ಅಲೆದು ಕುಲುಕುತ್ತಿದ್ದವು. ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಉಲಿಯುತ್ತಿದ್ದವು. ನೀವೇನು ಮಾಡಿದಿರಾ? ಚಿಟಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತಿರಿ. ಅವು ಹಾರಿ ಹೋದವು ಬೇರೆ ಕಡೆ ಹೂವು ಹಣ್ಣು ಹುಡುಕಿ. ಈಗ ನೀವೇನನ್ನುವಿರಿ? ತಿರುಗಿ ಬನ್ನಿರಿ ಮಾತೃಸ್ಥಾನಕ್ಕೆ. ಈಗ ಏಕೆ ಬರುತ್ತವೆ ಅವು? ಸಮಯ ಬಂದರೆ ತಿರುಗಿ ಬೀಳುತ್ತವೆ ಅಷ್ಟೇ. ನೋಡಿ, ತುಂಬಾನೇ ಅರ್ಥಗರ್ಭಿತವಾದಂತಹ ಪದ್ಯ ಇದು ಅಂತಾನೆ ಹೇಳ್ಬೋದು. ಈಗ ಒಂದೊಂದೇ ಪದ್ಯ ಭಾಗವನ್ನ ಓದಿ ಅದರ ಅರ್ಥವನ್ನ ನಾನು ನಿಮಗೆ ತಿಳಿಸ್ತೇನೆ. ಈ ಹಾರುವ ಹಕ್ಕಿ ಅನ್ನೋ ಪದ್ಯ ಏನಿದೆಯಲ್ಲ ಮಕ್ಕಳೇ, ಇದು ಒಂದು ಕಡೆ ನಮಗೆ ಪ್ರಕೃತಿಯ ಸೌಂದರ್ಯವನ್ನ ತಿಳಿಸ್ಕೊಟ್ರೆ, ಮತ್ತೊಂದು ಕಡೆ ಮಾನವನ ಸ್ವಾರ್ಥದಿಂದ ಪ್ರಕೃತಿ ಯಾವ ರೀತಿ ನಾಶ ಆಗುತ್ತೆ, ಮಾನವನ ಸ್ವಾರ್ಥದ ನಡುವಿನ ಸಂಘರ್ಷ, ಹಾಗೆ ಪ್ರಕೃತಿ ಸೌಂದರ್ಯ, ಇದೆರಡರ ಬಗ್ಗೆ ನಾವು ಈ ಒಂದು ಪದ್ಯದಲ್ಲಿ ಕಾಣ್ಬೋದಾಗಿದೆ. ನೋಡಿ, ಮೊದಲನೇ ಪದ್ಯ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಉದ್ಯಾನದ ತುಂಬಾ ಗಿಡಗಳಿದ್ದವು. ಗಿಡಗಳ ತುಂಬಾ ಹೂವು ಅಲೆದು ಕುಲುಕುತ್ತಿದ್ದವು. ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಉಲಿಯುತ್ತಿದ್ದವು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸುಂದರವಾದಂತಹ ಉದ್ಯಾನವನ ಇದೆ, ಒಂದು ಸುಂದರವಾದಂತಹ ತೋಟ ಇದೆ. ಅಲ್ಲಿ ಆ ಒಂದು ತೋಟದ ತುಂಬಾ ಗಿಡಗಳಿತ್ತಂತೆ. ಆ ಗಿಡದ ತುಂಬಾ ಹೂವುಗಳು ಅರಳಿ ನಿಂತಿದ್ವು. ಅದು ಎಂತಹ ಹೂವುಗಳು? ಬಣ್ಣ ಬಣ್ಣದ ಹೂವುಗಳು ಅಲೆದು ಕುಲುಕುತ್ತಿದ್ದವು. ಕುಲುಕೋದು ಅಂತ ಹೇಳಿದ್ರೆ ಆ ಗಾಳಿಗೆ ಒಯ್ಯಾಡ್ತಾ ಇದ್ವು. ಗಾಳಿ ಬಂದಾಗ ಆ ಗಿಡ ತುಂಬಾ ಸೌಂದರ್ಯದಿಂದ ಕೂಡಿರ್ತಾ ಇತ್ತು. ಆ ಉದ್ಯಾನವನದ ತುಂಬೆಲ್ಲ ಬಣ್ಣ ಬಣ್ಣದ ಹೂಗಳನ್ನ ನೀಡ್ತಕ್ಕಂತಹ ಗಿಡಗಳು ಇದ್ದವು. ಆ ಗಿಡದ ತುಂಬಾ ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿಗಳು ಉಲಿಯುತ್ತಿದ್ದವು. ಸಾಮಾನ್ಯವಾಗಿ ಹಕ್ಕಿಗಳು ಎಲ್ಲಿ ಚಿಗುರಿರುತ್ತೋ, ಎಲ್ಲಿ ಹೂಗಳಿರುತ್ತೋ ಅಲ್ಲಿ ಸಾಮಾನ್ಯವಾಗಿ ಹೆಚ್ಚಿನದಾಗಿ ವಾಸ ಮಾಡುತ್ತೆ. ಆ ಸುಂದರವಾದಂತಹ ಗಿಡದಲ್ಲಿ ಬಣ್ಣ ಬಣ್ಣದ ಹೂಗಳಿದ್ವು. ಆ ಒಂದು ಮರದಲ್ಲಿ ಬಣ್ಣ ಬಣ್ಣದ ಪಕ್ಷಿಗಳು ವಾಸ ಮಾಡ್ತಾ ಇದ್ವು. ಬಣ್ಣ ಬಣ್ಣದ ಹಕ್ಕಿಗಳು, ಪಕ್ಷಿಗಳು ಆ ಬಣ್ಣ ಬಣ್ಣದ ಹೂವನ್ನ ನೋಡ್ಕೊಂಡು, ಆ ಮರವನ್ನ ನೋಡ್ಕೊಂಡು ಸಂತೋಷದಿಂದ ಉಲಿಯುತ್ತಿದ್ದವು. ಉಲಿಯೋದು ಅಂದ್ರೆ ಹಾಡೋದು, ಖುಷಿಯಿಂದ ಹಕ್ಕಿಗಳು ಚಿಲಿಪಿಲಿ ಧ್ವನಿಯನ್ನ ಮಾಡುತ್ತಲ್ಲ, ಆ ರೀತಿ ಸಂತೋಷದಿಂದ ಹಕ್ಕಿಗಳೆಲ್ಲ ಆಟ ಆಡ್ತಾ ಇದ್ವು ಆ ಒಂದು ಮರದಲ್ಲಿ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಏನ್ ಮಾಡ್ದ? ಮನುಷ್ಯ ತನ್ನ ಅತಿ ಆಸೆಯಿಂದ, ಸ್ವಾರ್ಥಕ್ಕಾಗಿ ಈ ಸುಂದರವಾದ ಪ್ರಕೃತಿಯನ್ನೇ ನಾಶ ಮಾಡ್ದ. ಪ್ರಕೃತಿ ನಾಶ ಮಾಡಿದಾಗ ಮರಗಳು ಹೊರಟೋಯ್ತು. ಮರಗಳು ಹೊರಟು ಹೋದಾಗ ಆ ಮರದಲ್ಲಿರ್ತಕ್ಕಂತಹ ಹೂವುಗಳು, ಹಣ್ಣುಗಳು ಎಲ್ಲ ಹೊರಟೋಯ್ತು. ಆಗ ಪಕ್ಷಿಗಳಿಗೆ ಆಶ್ರಯನೇ ಇಲ್ದಂಗಾಯ್ತು. ಆಗ ಮುಂದೇನಾಯ್ತು ಅನ್ನೋದನ್ನ ಇಲ್ಲಿ ಕವಿ ವಿಷಾದದಿಂದ ಹೇಳ್ತಾ ಇದ್ದಾರೆ. ನೀವೇನು ಮಾಡಿದಿರಾ? ಚಿಟಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತಿರಿ. ಅವು ಹಾರಿ ಹೋದವು ಬೇರೆ ಕಡೆ ಹೂವು ಹಣ್ಣು ಹುಡುಕಿ. ಸುಂದರವಾದ ಉದ್ಯಾನವನದಲ್ಲಿ ಬಣ್ಣ ಬಣ್ಣದ ಹೂವುಗಳನ್ನ ನೋಡ್ಕೊಂಡು ಸಂತೋಷವಾಗಿ ಹಾಡ್ಕೊಂಡು ಇದ್ದಂತಹ ಪಕ್ಷಿಗಳಿಗೆ ಮನುಷ್ಯ ಏನ್ ಮಾಡ್ದ? ತನ್ನ ಸ್ವಾರ್ಥಕ್ಕಾಗಿ, ತನ್ನ ಆಸೆಯನ್ನ ಈಡೇರಿಸ್ಕೊಳ್ಳೋ ಸಲುವಾಗಿ ಚಿಟಬಿಲ್ಲು ತೆಗೆದು, ಚಿಟಬಿಲ್ಲು ಅಂದ್ರೆ ಬಿಲ್ಲು ಬಾಣ ಅಂತ ಹೇಳಿ ನಾವು ಅರ್ಥೈಸ್ಕೋಬಹುದು, ಬಿಲ್ಲು ಬಾಣವನ್ನ ತೆಗೆದು ಹಕ್ಕಿಗೆ ಗುರಿಯಿಟ್ಟು ಹೊಡೆದ. ಏನಕ್ಕೋಸ್ಕರ ಹೊಡೆದ? ತನ್ನ ಸ್ವಾರ್ಥಕ್ಕಾಗಿ, ತನ್ನ ಹೊಟ್ಟೆ ಹಸುವನ್ನ ನೀಗಿಸಿಕೊಳ್ಳುವ ಸಲುವಾಗಿ, ಮಾಂಸದ ಆಸೆಯಿಂದ ಆ ಪಕ್ಷಿಗಳನ್ನ ಹೊಡೆಯೋ ಕೆಲ್ಸಕ್ಕೆ ಮುಂದಾಗ್ತಾನೆ. ಆಗ ಆ ಪಕ್ಷಿಗಳು ಏನ್ ಮಾಡಿದ್ವು? ಭಯದಿಂದ ಆ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ವಲಸೆ ಹೋದ್ವು. ಏನಕ್ಕೋಸ್ಕರ? ನಮಗೆ ಇಲ್ಲಿ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ದಿರೋ ಕಡೆ ನಾವ್ ಏನಕ್ಕಿರ್ಬೇಕು ಅಂತ ಹೇಳಿ ತಾವು ವಾಸ ಮಾಡ್ತಾ ಇದ್ದಂತಹ ತಮ್ಮ ಸ್ವಸ್ಥಾನವನ್ನ ಬಿಟ್ಟು ಬೇರೆ ಕಡೆ ಹಣ್ಣು ಹೂವುಗಳನ್ನ ಹುಡುಕಿಕೊಂಡು ಆ ಪಕ್ಷಿಗಳು ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ವು. ಈ ರೀತಿ ನಾವು ಪ್ರಕೃತಿ ಸಂಪನ್ಮೂಲವನ್ನ, ಜೀವ ಸಂಕುಲವನ್ನ ಪ್ರೀತಿಸ್ಬೇಕೆ ಹೊರತು ನಮ್ಮ ಸ್ವಾರ್ಥಕ್ಕಾಗಿ ಅವನ್ನ ನಾವು ಬಲಿ ಕೊಡ್ಬಾರ್ದು ಅಲ್ವಾ? ಆದ್ರೆ ಮನುಷ್ಯ ಏನ್ ಮಾಡ್ದ? ತನ್ನ ಹೊಟ್ಟೆ ಹಸಿವಿಗೋಸ್ಕರ ಆ ಪಕ್ಷಿಗಳ ಮೇಲೆ ಆತ ಬಿಲ್ಲು ಬಾಣದಿಂದ ಹೊಡೆದ. ಮಾಂಸದ ಆಸೆ ಪಟ್ಬಿಟ್ಟು ಆ ಪಕ್ಷಿಗಳು ಬೇರೆ ಕಡೆ ತಮ್ಮ ಜಾಗವನ್ನ ಬಿಟ್ಟು ಹೋಗೋ ರೀತಿ ಮಾಡ್ದ. ಪಕ್ಷಿಗಳಿಗೆ ಇಲ್ಲಿ ಅನಿವಾರ್ಯತೆ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಅವು ಹೂವು ಹಣ್ಣುಗಳು ಇರೋ ಕಡೆ ಅವು ವಲಸೆ ಹೋಗೋದಕ್ಕೆ ಶುರು ಮಾಡಿದ್ವು. ಆಗ ನಂತರ ಅರಿವಾಯ್ತು ಮನುಷ್ಯನ್ಗೆ, ಅಯ್ಯೋ ನಾನು ಎಂತ ಕೆಲಸ ಮಾಡ್ಬಿಟ್ಟೆ, ಎಷ್ಟು ಸುಂದರವಾಗಿ ಮರದಲ್ಲಿ ಪಕ್ಷಿಗಳು ಹಾಡ್ಕೊಂಡಿದ್ವಲ್ವಾ, ಈಗ ಈ ಮರದಲ್ಲಿ ಪಕ್ಷಿಗಳೇ ಇಲ್ಲ, ಎಲ್ಲ ಖಾಲಿ ಖಾಲಿಯಾಗಿ ಕಾಡಿಸ್ತಾ ಇದೆ ಅಲ್ಲ ಅಂತ ಹೇಳಿ ಮನುಷ್ಯನ್ಗೆ ಅನ್ಸೋದಕ್ಕೆ ಶುರು ಆಗತ್ತೆ. ಆಗ ಮನುಷ್ಯ ಏನ್ ಮಾಡ್ತಾನೆ? ತಿರುಗಿ ಬನ್ನಿ ಅಂತ ಹೇಳಿ ಕರೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ನೀವೇನನ್ನುವಿರಿ? ತಿರುಗಿ ಬನ್ನಿರಿ ಮಾತೃಸ್ಥಾನಕ್ಕೆ. ಆಗ ಮನುಷ್ಯ ಏನ್ ಮಾಡ್ತಾನೆ? ಪಕ್ಷಿಗಳಿಗೆ ನಿಮ್ಮ ಮಾತೃಸ್ಥಾನಕ್ಕೆ, ನೀವು ಮುಂಚೆಯಿಂದ ವಾಸ ಮಾಡ್ತಾ ಇದ್ದಂತಹ ಮರಕ್ಕೆ ವಾಪಸ್ ಬನ್ನಿ, ನಿಮ್ಮ ಮಾತೃಸ್ಥಾನಕ್ಕೆ ಬನ್ನಿ ನೀವು ವಾಪಸ್ ಅಂತ ಹೇಳಿ ಕರಿತಾ ಇದ್ದಾನೆ.
ಈಗ ಈಗ ಏಕೆ ಬರುತ್ತವೆ ಅವು? ಆದ್ರೆ ಒಂದ್ಸರಿ ಬಿಟ್ಟು ಹೋದ್ಮೇಲೆ ಮತ್ತೆ ಬರ್ತಾವ ಆ ಪಕ್ಷಿಗಳು? ಖಂಡಿತ. ಈಗ ಏನಕ್ಕೆ ಬರ್ತಾವೆ ಅವು? ಖಂಡಿತ ಬರೋದಿಲ್ಲ. ಸಮಯ ಬಂದರೆ ತಿರುಗಿ ಬೀಳುತ್ತವೆ ಅಷ್ಟೇ. ಒಂದ್ ರೀತಿ ಮನುಷ್ಯ ಕೊಡ್ತಕ್ಕಂತಹ ಹಿಂಸೆಯನ್ನ ತಡ್ಕೊಂಡಿದ್ವು ಪಕ್ಷಿಗಳು. ಆ ಹಿಂಸೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಆತ ಮನುಷ್ಯ ಎಷ್ಟೇ ವಾಪಸ್ ಬನ್ನಿ ಅಂತ ಕೇಳ್ಕೊಂಡ್ರು ಕೂಡ ಆ ಪಕ್ಷಿಗಳು ಬರೋದಿಲ್ಲ. ಅದ್ರ ಬದಲು ಆ ಮನುಷ್ಯನ ವಿರುದ್ಧನೇ ಬಂಡಾಯ ಸಾರತ್ವೆ ಅಥವಾ ಆ ಮನುಷ್ಯನ ವಿರುದ್ಧನೇ ತಿರುಗಿ ಬೀಳುತ್ತವೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ಇಲ್ಲಿ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾನೆ, ಪ್ರಕೃತಿಯನ್ನ ಸೌಂದರ್ಯಹೀನ ಮಾಡ್ತಾ ಇದ್ದಾನೆ. ಹಾಗೆ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ದ? ಹಕ್ಕಿಗಳ ಮಾಂಸಕ್ಕಾಗಿ ಆಸೆ ಪಟ್ಟ. ಆಗ ಹಕ್ಕಿಗಳು ಆ ಪ್ರದೇಶವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದ್ವು. ಆಗ ಮನುಷ್ಯನ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆಗ ಆತ ನಿನ್ನ ತಾಯ್ನಾಡಿಗೆ ವಾಪಸ್ ಬಂದ್ಬಿಡು ಅಂತ ಹೇಳಿ ಕರೀತಾನೆ ಆ ಪಕ್ಷಿಗಳಿಗೆ. ಆದ್ರೆ ಆ ಹಕ್ಕಿಗಳು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಯಾಕಂದ್ರೆ ಒಂದು ಸ್ಥಳದಲ್ಲಿ ನೋವನ್ನ ಅನುಭವಿಸಿ ಅವು ಹೋಗಿದಾವೆ ಅಂದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಅವು ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಬೇರೆ ಸ್ಥಳಕ್ಕೆ ಹೋದಂತಹ ಪಕ್ಷಿಗಳು ಪುನಃ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯನ್ಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಏನದು ಅಂತ ಹೇಳಿದ್ರೆ ವಿನಾಶದ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಮಾನವ ತನ್ನ ಅತಿಯಾಸೆಯಿಂದ ಪ್ರಕೃತಿ ಮೇಲೆ ದಾಳಿ ಮಾಡಿದ್ರೆ, ಪ್ರಕೃತಿಯನ್ನ ನಾಶ ಮಾಡಿದ್ರೆ ಪ್ರಕೃತಿ ಪ್ರತಿಯಾಗಿ ಮನುಷ್ಯನ ಮೇಲೆ ಮುನಿಸಿಕೊಳ್ಳುತ್ತೆ. ಹಾಗೆ ಒಂದು ವೇಳೆ ಹಾರಿ ಹೋಗಿರೋ ಹಕ್ಕಿಗಳು ವಾಪಸ್ ಬಂದ್ರು ಕೂಡ ಅವು ಮತ್ತೆ ಅಲ್ಲಿ ಸಂಸಾರವನ್ನ ಕಟ್ಕೊಳ್ಳೋದಕ್ಕೆ ಮತ್ತೆ ಸಂತೋಷವಾಗಿ ಇರೋದಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಪ್ರಕೃತಿ ಮೇಲೆ ಯಾವ ಮನುಷ್ಯ ದೌರ್ಜನ್ಯ ಮಾಡಿರ್ತಾನೋ ಆ ವ್ಯಕ್ತಿಯ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಬರ್ತವೆ ಅಥವಾ ಆ ವ್ಯಕ್ತಿಯ ವಿರುದ್ಧ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಬರ್ತವೆ. ಅಂದ್ರೆ ಯಾವ ರೀತಿ? ಈಗ ಪ್ರಕೃತಿನೆಲ್ಲ ಮನುಷ್ಯ ತನ್ನ ಆಸೆಗೆ, ತನ್ನ ದುರಾಸೆಗೆ ನಾಶ ಮಾಡ್ತಾ ಹೋದ ಅಂತ ಹೇಳಿದ್ರೆ ಖಂಡಿತ ಪ್ರಕೃತಿನಲ್ಲಿ ಅಸಮತೋಲನ ಉಂಟಾಗುತ್ತೆ, ಖಂಡಿತ ಪ್ರಾಕೃತಿಕ ವಿಕೋಪಗಳು ಉಂಟಾಗುತ್ತೆ. ಈ ರೀತಿ ಹಾರಿ ಹೋದಂತಹ ಪಕ್ಷಿ ಮತ್ತೆ ಪುನಃ ವಾಪಸ್ ಬಂದ್ರು ಕೂಡ ಅದು ಮನುಷ್ಯನ್ಗೆ ಪಾಠ ಕಲಿಸೋ ರೀತಿ ಬರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಪ್ರಾಕೃತಿಕ ವಿಕೋಪಗಳನ್ನ ತಗೊಂಡು ಬರುತ್ತೆ ಅನ್ನೋ ಒಂದು ನೀತಿ ಪಾಠವನ್ನ ಈ ಪದ್ಯ ನಮ್ಗೆ ಹೇಳ್ತಾ ಇದೆ. ವಿದ್ಯಾರ್ಥಿಗಳೇ, ನೀವು ಕೂಡ ಅಷ್ಟೇ ಸ್ವಾರ್ಥರಾಗಬೇಡಿ. ಪ್ರಾಕೃತಿಕ ಸಂಪನ್ಮೂಲಗಳನ್ನ ಉಪಯೋಗಿಸಿ, ಅದ್ರ ಜೊತೆ ನೀವು ಬದುಕಿ, ನಿಮ್ ಜೊತೆ ಇರೋ ಜೀವ ಸಂಕುಲಗಳು ಕೂಡ ಬದುಕೋದಕ್ಕೆ ಬಿಡಿ ಅಂತೇಳಿ ಹೇಳ್ತಾ ಈ ದಿನದ ಪಾಠ ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.